ಇನ್ನು ರಾಜ್ಯ ಬಿಜೆಪಿಯಲ್ಲಿ ಕೋರ್ ಕಮಿಟಿ ರೀಶಫಲ್ ಗದ್ದಲ ಆರಂಭ ಆಗಿದೆ. ಈಗ ಹಳಬರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಹೈಕಮಾಂಡ್ ಮುಹೂರ್ತವನ್ನೇ ಫಿಕ್ಸ್ ಮಾಡಿದೆ. ಈಗ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಟೀಮ್ ಬಲಪಡಿಸೋದಕ್ಕೆ ದೆಹಲಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೇವಲ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ನಡೆಯಲ್ಲ, ಅವರ ಕೈ ಬಲಪಡಿಸಬೇಕು. ನಳಿನ್ ಕುಮಾರ್ ಅವಧಿಯ ಹಳೆ ಕಮಿಟಿಗೆ ಮುಕ್ತಿ ಹಾಡೋದಕ್ಕೆ ತಯಾರಿ ನಡೀತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಕೋರ್ ಕಮಿಟಿ ರೀಶಫಲ್ ಬಗ್ಗೆ ಚರ್ಚೆ ನಡೀತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಹಲವಾರು ಬಿಜೆಪಿಯ ಹಿರಿಯ ನಾಯಕರು ಕೋರ್ ಕಮಿಟಿ ಸೇರುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಾಗಿದ್ದಾಗ ಕೋರ್ ಕಮಿಟಿ ರಚನೆ ಆಗಿತ್ತು. ವಿಜಯೇಂದ್ರ ಅಧ್ಯಕ್ಷರಾಗಿದ್ದಾಗ ಕೋರ್ ಕಮಿಟಿ ಪುನರ್ರಚನೆ ಆಗಿರಲಿಲ್ಲ. ಈಗ ಬಿಜೆಪಿ ಕೋರ್ ಕಮಿಟಿ ಪುನರ್ರಚನೆ ಆಗತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ನೋಡಿ, ಮೇ 24ಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಆಗಮಿಸ್ತಾ ಇದ್ದಾರೆ. ಮೇ 25ಕ್ಕೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೂಪೇಂದ್ರ ಯಾದವ್ ಮತ್ತು ತರುಣ್ ಚುಗ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಇಬ್ಬರು ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಕೋರ್ ಕಮಿಟಿ ಬದಲಾವಣೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸೋಮಣ್ಣ, ಸುನಿಲ್ ಕುಮಾರ್, ಶೋಭಾ ಶೆಟ್ಟರ್ ಕೋರ್ ಕಮಿಟಿ ಸೇರುವ ಪ್ರಯತ್ನದಲ್ಲಿ ಇದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಸಿಟಿ ರವಿ, ನಿರ್ಮಲ್ ಕುಮಾರ್, ಸುರಾನ ಕೈ ಬಿಡುವ ಸಾಧ್ಯತೆಗಳು ಇದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ನೋಡಿ, ಈಗ ಸ್ಥಳೀಯ ನಾಯಕರು, ಅದರಲ್ಲೂ ಕೂಡ ಪ್ರಬಲ ನಾಯಕರು ಅಂತ ಯಾರು ಗುರುತಿಸ್ಕೊಂಡಿದ್ರು ಅಂತಹ ನಾಯಕರಿಗೆ ಕೋರ್ ಕಮಿಟಿಯಲ್ಲಿ ಸ್ಥಾನ ಕೊಡುವ ಸಾಧ್ಯತೆ ಇದೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಸಿಟಿ ರವಿ ಅವರಿದ್ರು, ನಿರ್ಮಲ್ ಕುಮಾರ್ ಅವರು ಈಗ ಕೋರ್ ಕಮಿಟಿಯಲ್ಲಿ ಇದ್ರು. ಹೀಗಾಗಿ ನಿರ್ಮಲ್ ಕುಮಾರ್, ಸುರಾನ ಅವರೇನಿದ್ದಾರೆ ಅವರು, ಸಿಟಿ ರವಿ ಅವರು, ಇವರನ್ನ ಕೈ ಬಿಡೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ ಆದಿಯಾಗಿ ಇನ್ನಿತರ ನಾಯಕರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಅವರು ಕೂಡ ಇದಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಬಿಜೆಪಿ ಈಗ ರಾಜ್ಯ ಬಿಜೆಪಿಯಲ್ಲಿ ರೀಶಫಲ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾಗಿರುವಂತಹ ಸದಾನಂದ ಗೌಡ ಅವರು ಮಾಜಿ ಸಿಎಂ ಸದಾನಂದ ಗೌಡ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಬಿಜೆಪಿ ಕೋರ್ ಕಮಿಟಿಯಲ್ಲಿ ರೀಶಫಲ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ, ಏನ್ ಹೇಳ್ತೀರಿ ಅಂತ? ಇದರ ಬಗ್ಗೆ ನನಗೇನೋ ಇಲ್ಲ. ನಾಳೆ ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಶಿವಪ್ರಸಾದ್ ಅವರು ಬರ್ತಾರೆ. ಒಂದಷ್ಟು ನಮ್ಮ ಪ್ರಮುಖರ ಜೊತೆ ಸಮಾಲೋಚನೆಗಳನ್ನು ಮಾಡಿ ಸಂಘಟನೆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳುವಂತದ್ದು ನಾನು ಕೇಳ್ಕೊಂಡಿದ್ದೇನೆ. ಆದ್ರೆ ನಿಜವಾದ ಎಜೆಂಡಾ ಏನು, ಯಾವ ಇಶ್ಯೂಗಾಗಿ ಅವ್ರು ನಾಳೆ ಬರ್ತಾ ಇದ್ದಾರೆ ಅಂತ ಹೇಳುವಂತ ನನ್ಗೇನು ಗೊತ್ತಿಲ್ಲ. ಯಾವ ರೀಶಫಲ್ ನ ಬಗ್ಗೆ ಕೂಡ ನಮಗೆ ಇಷ್ಟವರೆಗೆ ಯಾವುದೇ ಒಂದು ಸೂಚನೆಗಳು ಅಥವಾ ಯಾವುದೇ ಒಂದು ವಿಚಾರಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ಒಂದು ವೇಳೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಏನು ಈ ಗುಂಪುಗಾರಿಕೆ ರಾಜಕಾರಣ ಅಂತ ಏನು ಕೇಳಿ ಬರ್ತಾ ಇತ್ತು, ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇದು ನಡೀತಾ ಇದೆಯಾ ಹೇಗೆ ಅಂತ? ಅಲ್ಲ, ಒಂದು ರಾಜಕೀಯ ಪಕ್ಷ ಅದರ ರಾಷ್ಟ್ರೀಯ ನಾಯಕರ ಮನಸ್ಸಲ್ಲಿ ಎಲ್ಲಾ ರಾಜ್ಯಗಳಲ್ಲಿರುವಂತ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಹೇಳುವಂತದ್ದು ಸಾಮಾನ್ಯವಾಗಿ ಎಲ್ರಿಗೂ ಇರುವಂತದ್ದು. ಅವರು ಅದಕ್ಕೆ ಬೇಕಾದಂತ ನಿಶ್ಚಯಗಳನ್ನ ತಗೊಳ್ತಾರೆ, ಮತ್ತೆ ಅದನ್ನ ಅನುಷ್ಠಾನ ಮಾಡುವಂತ ಮೋಡ್ ಆಫ್ ಆಪರೇಂಡ್ ಹೆಂಗೆ ಅಂತ ಹೇಳುವಂತದನ್ನ ಅವರೇ ತಿಳ್ಕೊಂಡು ಮಾಡುವಂತದನ್ನು ಮಾಡ್ತಾರೆ. ಆದ ಕಾರಣ ಇದರ ಬಗ್ಗೆ ನಮಗೇನು ಮಾಹಿತಿಗಳು ಇಲ್ಲ ಅಥವಾ ಬೇರೆ ಏನು ಸಂದೇಶಗಳು ಬರಲಿಲ್ಲ. ನಾವು ಇದರ ಬಗ್ಗೆ ಮಾತಾಡುವಂತ ಹಂತದಲ್ಲಿ ಕೂಡ ಇಲ್ಲ. ಈಗ ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಈಗ ಚಟುವಟಿಕೆಗಳು ಆರಂಭ ಆಗಿದೆ ನಿಮ್ಮ ಪಕ್ಷದಲ್ಲಿ ಅಂತ ಹೇಳಲಾಗ್ತಾ ಇದೆ. ಬಿವೈ ವಿಜಯೇಂದ್ರ ಅವರೇ ಮುಂದುವರಿಬಹುದಾ ಅಥವಾ ಮತ್ತೆ ರೇಸ್ ಏನಾದ್ರೂ ನಡೆಯುತ್ತಾ ಅಂತ? ಸರ್, ಇದರ ಬಗ್ಗೆ ನಾನು ಏನು ಹೇಳಲಿಕ್ಕಿಲ್ಲ. ನಾನು ಒಂದು ಮಾತ್ರ ಹೇಳಬಲ್ಲೆ. ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು, ಈ ಹಾರಿಕೆ ಸುದ್ದಿ ಹರಡುವವರು ದೇಶದ್ರೋಹಿಗಳು ಅಂತ ಹೇಳಿ. ಪ್ರಾಯಶಃ ಈ ರೀತಿಯ ಹಾರಿಕೆ ಸುದ್ದಿ ಹರಡುವಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಕಡೆಯಿಂದ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ನಮಗೆ ನಿರ್ದಿಷ್ಟವಾಗಿ ಯಾವ ಸುದ್ದಿಗಳು ಬಂದಿಲ್ಲ. ಈಗ ಅಭಿಮಾನೋತ್ಸವ ಕಾರ್ಯಕ್ರಮ ಆಯ್ತು ಸರ್, ಪಕ್ಷಕ್ಕೆ ಇದರಿಂದ ಲಾಭ ಆಗಿದೆಯಾ? ಪಕ್ಷ ಏನಾದ್ರೂ ಬಲಗೊಂಡಿದೆಯಾ? ಸರ್, ನಾವು ಆ ಪಾರ್ಟಿಯವರು, ನಾವು ಒಪಿನಿಯನ್ ಕೊಟ್ರೆ ಯಾರ್ದೋ ಪರ ಒಪಿನಿಯನ್ ಕೊಟ್ಟಂಗಾಗುತ್ತೆ. ಯು ಆರ್ ದಿ ಅಸೆಸ್ಮೆಂಟ್ ಪರ್ಸನಾಲಿಟೀಸ್. ನೀವು ಅಸೆಸ್ಮೆಂಟ್ ಮಾಡಿ ಹೇಳ್ಬೇಕು, ಇದರಿಂದ ಹಿಂಗಾಗಿದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ. ನಮಗೆ ಆ ಪ್ರಶ್ನೆ ನೀವು ಹೆಂಗ್ ಕೇಳ್ತೀರಿ? ಯಾವ್ದಾರು ನಮ್ಮ ಪಾರ್ಟಿಯ ಜವಾಬ್ದಾರಿ ಅಲ್ಲಲ್ಲ. ಇದು ನೋಡಿ, ಇದು ಯಾರೋ ಒಬ್ಬ ಆ ಪಾರ್ಟಿಯ ಪ್ರಮುಖನಲ್ಲಿ ಕೇಳುವಂತ ಪ್ರಶ್ನೆ ಅಲ್ಲ. ಅದೊಂದು ಪಾರ್ಟಿಯ ಪ್ರಮುಖನಲ್ಲಿ ಕೇಳಿ ಶಾಬಾಸ್ಗಿರಿ ಗಿಟ್ಟಿಸಿಕೊಳ್ಳುವಂತ ಪ್ರಮೇಯ ಕೆಲವರಿಗೆ ಇರ್ಬೋದು, ಆದ್ರೆ ಅಂತ ಪ್ರಮೇಯಗಳು ನಮ್ಮಲ್ಲಿಲ್ಲ.
ಹ್ಮ್ 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 ಓಕೆ. ಓಕೆ ಸರ್, ಈಗ ಪಕ್ಷದಲ್ಲಿ ಮುಂದೆ ಯಾವ ರೀತಿಯಾಗಿ ಪಕ್ಷವನ್ನು ಬಲಪಡಿಸೋದಕ್ಕೆ ಮುಂದಾಗ್ತೀರಿ, ಜೊತೆಗೆ ಅಧಿಕಾರಕ್ಕೆ ತರೋದಕ್ಕೆ ಯಾವ ನಿಟ್ಟಿನಲ್ಲಿ ಮುಂದುವರಿತೀರಿ? ಸರ್, ನಮ್ಮ ಪಕ್ಷದ ಕಾರ್ಯಾಚರಣೆಗಳು ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ಎಲ್ಲಾ ಕಡೆ ನಡೀತಾ ಇರುವಂತದ್ದು ನೀವು ಕಂಡಿದ್ದೀರಿ. ನಮ್ಮ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಎಲ್ಲರಿಗೂ ನಿಜ ನಾನು ಒಪ್ಕೊಳ್ತೀನಿ, ನಮ್ಮ ಪಕ್ಷದಲ್ಲಿ ಆಂತರಿಕ ಗೊಂದಲಗಳು ಪೂರ್ತಿಯಾಗಿ ಅದು ಇಲ್ಲ ಅಂತ ಹೇಳುವಂತದ್ದಲ್ಲ. ಆಂತರಿಕ ಗೊಂದಲಗಳು ಅಲ್ಲಿ ಇಲ್ಲಿ ಇರುವಂತದ್ದು ನಿಜ, ಸಹಜ, ಅದರಲ್ಲಿ ಎರಡು ಮಾತುಗಳೇ ಇಲ್ಲ. ಆದ್ರೆ ಕಾಂಗ್ರೆಸ್ಸಿನ ಇವತ್ತಿನ ಆಂತರಿಕ ಗೊಂದಲ ಮತ್ತು ಬಿಜೆಪಿಯ ಆಂತರಿಕ ಗೊಂದಲಗಳಿಗೆ ಕಂಪೇರ್ ಮಾಡಿದ್ರೆ ಅವರದ್ದು 100% ಇದ್ರೆ ನಮ್ದು 5%, ನಮ್ಮದು 5%. ಅದು ಕೂಡ ಗೊಂದಲಗಳು ಅಂತಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಕೆಲವರು ಮಾಡಿದಂತ ಹೇಳಿಕೆಗಳು, ಆ ಹೇಳಿಕೆಗಳೇ ಇವತ್ತು ಕೂಡ ಒಂದು ರೀತಿಯಲ್ಲಿ ಗಾಳಿಯಲ್ಲಿ ಹಾರಾಡ್ತಾ ಇರುವಂತದ್ದು. ಇದನ್ನು ಬಿಟ್ರೆ ಆಕ್ಚುಯಲ್ ಆಗಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳುವಂತದ್ದು ಅಥವಾ ಪಕ್ಷದಲ್ಲಿರುವಂತ ನಾಯಕರ ಬಗ್ಗೆ ಅಸಮಾಧಾನಗಳಿರುವಂತದ್ದು, ಇದು ಅಷ್ಟು ದೊಡ್ಡ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಥ್ಯಾಂಕ್ ಯು. ಮಾತಾಡಿದ್ದಕ್ಕೆ. ಇನ್ನು ಈಗ ಕೇಂದ್ರದ ನಾಯಕರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಕೋರ್ ಕಮಿಟಿಯಲ್ಲಿ ಬದಲಾವಣೆಗಳಾಗತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಪಕ್ಷ ಬಲಪಡಿಸೋದಕ್ಕೂ ಕೂಡ ಹೈಕಮಾಂಡ್ ಈಗ ಮುಂದಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ನೋಡಿ, ಬಿ ಜೆ ಪಿಯಲ್ಲಿ ಏನೇ ಬದಲಾವಣೆಗಳಾದರೂ ಕೂಡ ಅದು ಹೈಕಮಾಂಡ್ ವಲಯದಲ್ಲೇ ಆಗುತ್ತೆ. ರಾಜ್ಯ ಮಟ್ಟದಲ್ಲಿ ಏನೇ ಬದಲಾವಣೆಗಳಾದರೂ ಕೂಡ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಬಿ ಜೆ ಪಿ.